ಜೀವನ ನಶ್ವರ, ಫೋಟೋ ಶಾಶ್ವತ. ಏನಾಗ್ಬಿಡ್ತು, ಒಂದು ಡೆತ್ ಬಾಡಿ ಫೋಟೋ ತೆಗೆಕ್ ಹೊಟ್ಟೋಗಿದ್ದೀವಿ. ಆಗೇನಾಯ್ತು, ಅದು ಬಾಯಿಲಿ ಬಂದ್ಬಿಟ್ಟಿದೆ ಅಲ್ಲ, ಎಲ್ಲ ಪೊಲೀಸ್ನವರೆಲ್ಲ ನಿಂತಾರೆ, ಸ್ಮೈಲ್ ಪ್ಲೀಸ್ ಅನ್ಬಿಟ್ಟಿದ್ವಿ. ಫೋಟೋಗ್ರಫಿ ನನ್ನ ಜೀವನನ ಕಟ್ಕೊಟ್ಟಿದೆ, ನನ್ನ ಜೀವನನ ನಡೆಸ್ತಾ ಇದೆ ಈಗಲೂ ಕೂಡ. ದಯವಿಟ್ಟು ಫೋಟೋಗ್ರಾಫರ್ ಹೊಟ್ಟೆಗೆ ಯಾರು ಹೊಡೆಯಕ್ ಹೋಗ್ಬಿಟ್ಟು, ದಯವಿಟ್ಟು ಅವನಿಗೂ ಒಂದ್ ಜೀವನ ಅಂತ ಕೊಡಿ. ಯಾಕಂದ್ರೆ ಅವನು ಒಳ್ಳೆ ಫೋಟೋಗ್ರಾಫರ್ ಇದ್ರೆ ಯಾವ ಕ್ಯಾಮ್ರಾ ಆದ್ರೂ ಒಳ್ಳೆ ಚಿತ್ರಗಳನ್ನ ತೆಗಿಬಲ್ಲ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ನಾವು ಯಾರೋ ಅವ್ರ ಮನೆಯವ್ರು ಇರ್ಬೇಕು ಅಂತ ಅವ್ರಿಗೆ ಏನು ಅಲ್ಲ, ಅವ್ನ್ ಯಾವ್ದೋ ಒಂದ್ ಮದುವೆ ಇರುತ್ತೆ, ಯಾವ್ದೋ ಒಂದ್ 3 ಮದುವೆ ಇರುತ್ತೆ, 3 ಕಾರ್ಡ್ ಕೊಟ್ಬಿಟ್ಟಿರ್ತಾರೆ, ಅಲ್ಲಿ ಹೋಗೋಕ್ಕೋಸ್ಕರ ನಮ್ ಕೆಲ್ಸನೆಲ್ಲ ವೇಸ್ಟ್ ಮಾಡ್ತಾರೆ. ದಯವಿಟ್ಟು ಆತರ ಮಾಡ್ಬೇಡಿ. ಆ ಒಂದು ಗೂಡು, ಆ ಜೇನುಗೂಡು ಇದೆಯಲ್ಲ, ಜೇನುಗೂಡು ಸಂಸಾರನ ಒಂದ್ ಒಳ್ಳೆ ಫೋಟೋ ಮಾಡಿ ಫ್ರೇಮ್ ಮಾಡಿದ್ರೆ ಯಾವಾಗ್ಲಾದ್ರೂ ತುಂಬಾ ಬೇಜಾರಾದಾಗ ಆ ಫೋಟೋ ನೋಡ್ತಾ ಇದ್ರೆ ಏನೋ ಒಂಥರ ಹಳೆಯದೆಲ್ಲ ನೆನಪಾಗುತ್ತೆ, ತುಂಬಾ ಖುಷಿ ಆಗುತ್ತೆ. ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೆಂಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗುರು. ಹಾಗೆ ಬ್ಲಾಗ್ ಶುರು ಮಾಡೋಕ್ಕೆ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂದಾಗೆ ಇವತ್ತು ನಾನೊಬ್ಬರು ಫೋಟೋಗ್ರಾಫರ್ನ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಅವ್ರದ್ದು ಜೀವನದ ಕಥೆ ಏನು, ಅವ್ರ ಕೆರಿಯರ್ ಎಲ್ಲ ಹೇಗೆ ಸ್ಟಾರ್ಟ್ ಮಾಡಿದ್ರು ಎಲ್ಲನೂ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ನಮ್ಮ ಬ್ರದರ್ ವರ್ಕ್ ಶುರು ಮಾಡಿಬಿಟ್ಟಿದ್ದಾರೆ. ಶ್ರೀ ಕಾವಿ ಬಸವೇಶ್ವರ ವಾಟರ್ ಸಪ್ಲೈ ನಮ್ಮಲ್ಲಿ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ 1/2 ಲೀಟ್ರು, 1 ಲೀಟ್ರು ಮತ್ತು 20 ಲೀಟ್ರು ಶುದ್ಧ ನೀರಿನ ಬಾಟಲ್ ದೊರೆಯುತ್ತದೆ. ಸಂಪರ್ಕಿಸಿ ಅರುಣ್ ಚಿಟ್ಟು, ಸಂತೆಮರಹಳ್ಳಿ. ಅಣ್ಣ, ನಿಮ್ಗೊಂದು ಪರಿಚಯ ಮಾಡ್ಕೊಬಿಡಿ. ನನ್ನ ಹೆಸರು ಲೋಕೇಶ್ ಅಂತ, ಸಂತೆಮರಹಳ್ಳಿ, ಪ್ರಕೃತಿ ಡಿಜಿಟಲ್ ಸ್ಟುಡಿಯೋ, ಯಳಂದೂರು ರಸ್ತೆ, ಸಂತೆಮರಹಳ್ಳಿ. ಯಾವಾಗ ಶುರುವಾಗಿದ್ದು? ಇದು 2008 ಮೇ 15ನೇ ತಾರೀಕು ಶುರುವಾಗಿರೋಂಥದ್ದು. ಇಲ್ಲಿಗೆ ಒಂದು 16 ವರ್ಷ ಆಗಿದೆ. ನಾನು ವೃತ್ತಿ ಜೀವನ ಸ್ಟಾರ್ಟ್ ಮಾಡಿ ಒಂದು 20 ವರ್ಷ ಆಗಿದೆ. ನಾನು ಸ್ವಂತವಾಗಿ ವೃತ್ತಿಯನ್ನು ಕಟ್ಕೊಂಡು 16 ವರ್ಷ ಆಗಿದೆ. ಟೋಟಲಿ ಒಂದು 20 ವರ್ಷದಿಂದ ಛಾಯಾಗ್ರಾಹಕ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ, ಈಗಲೂ ಕೂಡ ಮಾಡ್ತಾ ಇದ್ದೀನಿ. ಹೇಗೆ ಶುರುವಾಯಿತು ಇದು ಐಡಿಯಾ ಎಲ್ಲ ನಿಮಗೆ? ಇದು ಹೆಂಗೆ ಅಂತಂದ್ರೆ ಕ್ರೇಜು. ಅವಾಗ ಮದುವೆಗಳಿಗೆ ಸಮಾರಂಭಗಳಿಗೆ ಯಾರು ಫೋಟೋಗ್ರಾಫರ್ಗಳು ಬಂದ್ರೆ ಏನೋ ಒಂಥರ ಖುಷಿ, ಅವ್ರ ಜೊತೆ ಹೋಗ್ಬೇಕು, ಸ್ಕ್ರೀನ್ ಹಿಡ್ಕೋಬೇಕು, ಅವ್ರ ಜೊತೆ ಕಾಲ ಕಳಿಬೇಕು. ನಮ್ಮ ಊರಲ್ಲಿ ಯಾವ್ದೇ ಮದುವೆ ಆದ್ರೂ ಕೂಡ ಹೊರಟೋಗ್ತಿದ್ದೋ, ಅವ್ರ ಜೊತೆ ಫೋಟೋಗ್ರಾಫರ್ ಜೊತೆ ಇರ್ಬೇಕು, ಏನೋ ಒಂಥರ ಆಸೆ. ಆ ಫೋಟೋ ಕ್ಯಾಮ್ರಾ ಇಸ್ಕೋಬೇಕು, ಮುಟ್ಬೇಕು, ನಾನು ಒಂದ್ಸರಿ ಕ್ಯಾಮ್ರಾ ಇಸ್ಕೋಬೇಕು. ಅವಾಗೆಲ್ಲ ಈ ತರ ಡಿಜಿಟಲ್ ಕ್ಯಾಮ್ರಾ ಏನು ಇರ್ಲಿಲ್ಲ. ಅವಾಗಿದ್ದದೇನೋ ರೋಲ್ ಕ್ಯಾಮ್ರಾ. ಅಟ್ಲೀಸ್ಟ್ ಏನಾಯ್ತಿತ್ತು ಅಂದ್ರೆ ಸಡನ್ ಆಗಿ ಅವ್ರು ರೋಲ್ ತಿರೋಯ್ತು ಅಂತಂದ್ರೆ ಅಲ್ಲೋಗಿ ನಮ್ಮ ಹುಡುಗ ಇರ್ತಾನೆ, ಅಲ್ಲೋಗಿ ರೋಲ್ ಈಸ್ಕೊಬ ಅಂತಂದ್ರೆ ಅದೇ ಒಂದು ಖುಷಿ. ಆ ರೋಲ್ ಈಸ್ಕೊಂಡೋಗಿ ಅಲ್ಲೊಬ್ರು ಕೊಟ್ಬಿಟ್ಟು ಆ ರೋಲ್ ತಗೊಬಂದು ಫೋಟೋಗ್ರಾಫರ್ಗಳು ಕೊಡೋದು, ಫೋಟೋಗ್ರಾಫರ್ಗಳಿಗೆ ನೀರ್ ತಂದು ಕೊಡೋದು, ಮಜ್ಜಿಗೆ ತಂದು ಕೊಡೋದು, ಸ್ಕ್ರೀನ್ ಇಟ್ಕೊಳ್ಳೋದು, ಈ ತರ ಏನೋ ಒಂಥರ ಖುಷಿ. ಅವಾಗ ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ರಜೆ ದಿನಗಳಿಗೆ ಅಲ್ಲಿ ಹೋಗಿ ಕೂತ್ಕೊಂಡು ಹೆಲ್ಪ್ ಮಾಡೋದು, ಫೋಟೋ ಕಟ್ ಮಾಡ್ಕೊಡೋದು, ಇದೆಲ್ಲ ಒಂಥರ ಹ್ಯಾಬಿ ಆಯ್ತಿತ್ತು. ಹಂಗೆ ಸ್ಕೂಲ್ಗೆ ಕಾಲೇಜ್ ಅವಾಗ ನಂದು ಅವಾಗ 10th ಏನೋ ಮುಗಿ ಹತ್ತತ್ರ ಬರ್ತಾ ಇತ್ತು. ಅವಾಗ ಏನ್ ಮಾಡಿದೆ, ಅವ್ರ ಜೊತೆಗೆ ಹೋಗೋದು, ಕೂತ್ಕೊಳ್ಳೋದು, ಅವ್ರ ಸ್ಟುಡಿಯೋದಲ್ಲಿ ಹೋಗೋದು. ನನ್ನ ಗುರುಗಳಾದಂತ ವಿಜಯ್ ಅಂತ ಮುಡುಗುಣದವರು, ಇಲ್ಲೂ ಇದೆ ಸಂತೆಮರಹಳ್ಳಿಲಿ ವಿಜಯ್ ಸ್ಟುಡಿಯೋ ಅಂತ ಇದೆ. ಅವರೇ ನನ್ನ ಗುರುಗಳು, ಮೊದಲ ಗುರುಗಳು. ನನಗೆ ಜೀವನ ನಿರೂಪಿಸ್ಕೊಟ್ಟವ್ರು ಅವರೇ, ವಿಜಯ್ ಅಂತ ಅವ್ರ ಹೆಸರು. ಅವ್ರ ಹತ್ರ ಹೋಗಿ ನಾನು ಕಲಿತೆ. ಅವ್ರ ಹತ್ರ ಒಂದು 5 ರಿಂದ 6 ವರ್ಷ ಕೆಲಸ ಮಾಡ್ತಾ ಇದ್ದೆ. ಅವಾಗೇನು ನಮ್ಗೇನು ದುಡ್ಡೇನು ಭಾರಿ ದೊಡ್ಡದಾಗಿ ಸಿಗ್ತೀನಿಲ್ಲ, ಏನೋ ಒಂದು ಪಾನಿಪುರಿಗೆ ದುಡ್ಡು ಕೊಟ್ಬಿಟ್ರೆ ಸಾಕು, ಬೆಳಗಿನ ಸಂಜೆ ಗಂಟೆ ಅವ್ರ ಜೊತೆಗೆ ಇರೋದು, ಇದೆಲ್ಲ ಮಾಡ್ತಾ ಇದ್ದೆ. ಹಂಗೆ ಏನಾಯ್ತು, ಇದು ಬಹಳ ಇಂಟ್ರೆಸ್ಟ್ ಆಯ್ತು. ಆಗ ನಾನು ಅವ್ರ ಜೊತೆಗೆ ಪ್ರೊಫೆಷನಲ್ ಆಗಿ ಅವ್ರ ಜೊತೆಗೆ ಹೋಗೋದು, ಮದುವೆ ಮನೆಗಳಿಗೆ ಹೋಗೋದು, ಅವ್ರ ಜೊತೆ ಹೆಲ್ಪ್ ಮಾಡೋದು, ಹಂಗೆ ಕಲ್ತ್ಕೊಂಡು ನಾನು ಇದನ್ನ ಆಟೋಮೆಟಿಕ್ ಆಗಿ ನಾನು ವೃತ್ತಿ ಜೀವನನ ಸ್ಟಾರ್ಟ್ ಮಾಡ್ಕೊಂಡು ಅವ್ರ ಹತ್ರ ಒಂದು 7 ರಿಂದ 8 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೇಕಲ್ಲ, ಅದರಿಂದ ನಾನೇ ಒಂದು ಸ್ವಂತ ಸ್ಟುಡಿಯೋ ಮಾಡಬೇಕು ಅಂತ 2008ರಲ್ಲಿ ನಾನು ಮೇ 15, ನನ್ನ ಹುಟ್ಟಿದ ದಿನ 1988 ಮೇ 15ನೇ ತಾರೀಕು. ಅದಕ್ಕೋಸ್ಕರ ನಾನು ಅದೇ ದಿನ ಆರಿಸ್ಕೊಂಡು ನಾನು ಮೇ 15ನೇ ತಾರೀಕು ನನ್ನ ಸ್ಟುಡಿಯೋ ಓಪನ್ ಮಾಡೋಣ ಅಂತ ಹೇಳಿ ನಾನು ಎಲ್ಲ ನೇಮ್ಗಳನ್ನ ಹುಡುಕ್ತೆ. ದೇವ್ರಗಳ ಹೆಸರೆಲ್ಲ ಕಾಮನ್ ಆಗಿರುತ್ತೆ ಅಂತ. ಅಂದ್ರೆ ನನ್ಗೆ ಅಂತಂದ್ರೆ ಈ ಕಾಡು, ಈ ಪ್ರಕೃತಿ ಅಂದ್ರೆ ಬಹಳ ಇಷ್ಟ. ನಿಸರ್ಗ, ಈ ಪ್ರಕೃತಿ, ಕಾಡು. ಅದಕ್ಕೋಸ್ಕರ ನನ್ನ ಸ್ಟುಡಿಯೋನ ಪ್ರಕೃತಿ ಸ್ಟುಡಿಯೋ ಅಂತ ಇಡ್ಬೇಕು ಅಂತ ನಾನು ನಿರ್ಧಾರ ಮಾಡಿ ಅದನ್ನ ಪ್ರಕೃತಿ ಸ್ಟುಡಿಯೋ ಅಂತ ಮಾಡಿದೆ. ಯಾಕೆಂದ್ರೆ ಎಲ್ಲೂ ಅದು ಸಿಗಲ್ಲ ಆ ಹೆಸರು, ಕಾಮನ್ ಆಗಿ ಎಲ್ಲ ಒಂದೊಂದು ಬಳಸ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಪ್ರಕೃತಿ ಸ್ಟುಡಿಯೋ ಅಂತ ಇಟ್ಟೆ. ಇದು ಇವಾಗ ನಾನು 16ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ತುಂಬಾ ಸಂತೋಷ ಆಗುತ್ತೆ. ವೃತ್ತಿ ಎಷ್ಟೇ ಕಷ್ಟದಲ್ಲಿದ್ರು ಕೂಡ, ಎಷ್ಟೇ ನೋವಲ್ಲಿದ್ರು ಕೂಡ ಜನಗಳನ್ನ ನಗ್ಸೋದು, ಸ್ಮೈಲ್ ಅನ್ನೋದಕ್ಕೆ ಒಂಥರ ಬಹಳ ಖುಷಿ ತರುತ್ತೆ. ನಾವ್ ಏನೇ ಕಷ್ಟದಲ್ಲಿದ್ರು ಕೂಡ
ಅವರು ಅಷ್ಟೇ ಏನೇ ಕಷ್ಟದಲ್ಲಿದ್ರು ಕೂಡ ಅವ್ರನ್ನ ಹೋಗಿ ಸರ್ ದಯವಿಟ್ಟು ಈ ಕಡೆ ನೋಡಿ ಸ್ಮೈಲ್ ಅಂದ್ರೆ ಸಾಕು, ಅವ್ರು ಎಷ್ಟೇ ನೋವುಗಳನ್ನು ಇದ್ರು ಮರೆತು ಕೂಡ ಅವರು ನಗ್ತಾರೆ. ಆ ಜನಗಳನ್ನ ನಾವು ನಗಿಸ್ತೀನಿ ಅನ್ನೋ ಸಂತೋಷ ನನ್ನಲ್ಲಿದೆ, ನಾನು ನಗಿಸ್ತೀನಿ ಅನ್ನೋ ಖುಷಿ ಅವರಲ್ಲಿದೆ. ಮೊದಲನೇ ಫೋಟೋ ತೆಗೆದಿದ್ದು ಏನಾರ ನೆನಪಿದೆಯಾ ನಿಮ್ಗೆ? ನಾನು ಮೊದಲನೇ ಫೋಟೋ ತೆಗೆದಿದ್ದು ನಮ್ ಗುರುಗಳನ್ನೇ, ನಮ್ಮ ವಿಜಯ್ ಸ್ಟುಡಿಯೋ ಅಂತ. ಅವ್ರು ಏನಾದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತಂದ್ರೆ ಅವರು ಫೋಟೋಸ್ನ ನನ್ನ ಹತ್ರ ತೆಗಿಸ್ತಾ ಇದ್ರು, ಹಿಂಗ್ ತಗಿ ಅಂತ. ನನ್ ಫೋಟೋ ತೆಗೆದ್ದು ಅಂತ ನಾನು ಫಸ್ಟ್ ನಮ್ ಗುರುಗಳನ್ನೇ ನಾನು ಫೋಟೋ ತೆಗ್ದಿರೋದು. ಅವ್ರನ್ನ ಬೇರೆ ಯಾರನ್ನೂ ತೆಗಿನಿಲ್ಲ, ನಮ್ ಗುರುಗಳನ್ನೇ ತೆಗಿತಾ ಇದ್ದೆ. ಅವಾಗ ಮದುವೆ ಮನೆಗೆ ಹೋದಾಗ ಎಲ್ಲಾರು ಅವರು ಊಟಕ್ಕೆ ಹೋಗ್ಬೇಕು ಅಂತಂದಾಗ ಇಲ್ಲ ನಮ್ಗೆ ಯಾವ್ದು ಕೂಡ ಅವರು ಫೋಟೋ ತೆಗಿಯಕ್ ಬಿಡ್ತೀನಿಲ್ಲ, ಊಟದ ತೆಗಿಯಕ್ ಕೊಡ್ತಾ ಇದ್ರು. ಯಾಕಂದ್ರೆ ಅದ್ರಲ್ಲಿ ಏನಾರು ಸಣ್ಣ ಪುಟ್ಟ ತಪ್ಪಾದ್ರೂ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ವಿಡಿಯೋನು ಅಷ್ಟೇ ಊಟದ ವಿಡಿಯೋ ಮಾಡು ಅಂತ ಹೇಳ್ಬಿಡ್ತಾ ಇದ್ರು. ಅದರ ಏನು ಸಮಸ್ಯೆ ಆಗಲ್ಲ, ಅದಕ್ಕೋಸ್ಕರ ಅಟ್ಲೀಸ್ಟ್ ಅದು ಏನಾದ್ರು ಸಮಸ್ಯೆ ಆಗಿರೋದು ಅದನ್ನ ಕಟ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಊಟದ ಫೋಟೋ ತಗೊಂಡ್ ಬಾ ಅಂತ ಕೊಡ್ತಾ ಇದ್ರು. ನಮ್ಗೆ ಏನೋ ಖುಷಿ, ಕತ್ಗೆ ಕ್ಯಾಮ್ರಾ ಹಾಕ್ಬಿಟ್ರೆ ನಮ್ಗೆ ಏನೋ ಒಂಥರ ಸಂತೋಷ. ಆಗ ನಾವು ಫೋಟೋ ತೆಗೆಯೋದು ಇದಕ್ಕಿಂತ ಅದನ್ನ ಸ್ಕೋಪ್ ಕೊಡೋದು ಎಲ್ಲರಿಗೂ. ನಾನು ಫೋಟೋಗ್ರಾಫರ್ ಆಗಿದ್ದೀನಿ ಅಂತ ತೋರಿಸ್ಬೇಕಲ್ಲ, ಕತ್ಗೆ ಹಾಕೊಂಡು ಫ್ರೆಂಡ್ಸ್ಗೆಲ್ಲ ಮಾತಾಡ್ಸ್ಕೊಂಡು ಆಮೇಲೆ ಹೋಗಿ ಫೋಟೋ ತೆಗಿತಾ ಇದ್ದೋ. ಯಾಕಂದ್ರೆ ಫೋಟೋ ತೆಗಿತೀವಲ್ಲ ಅನ್ನೋ ಖುಷಿ ನಮ್ಗೆ. ಕ್ಯಾಮ್ರಾ ಅವಾಗೆಲ್ಲ ಈ ಮೊಬೈಲು ಅವೇನು ಇರ್ತಿರ್ಲಿಲ್ಲ. ಆ ಫೋಟೋಗ್ರಾಫರ್ಗೂ ಅಷ್ಟೇ ತರ ಗೌರವ ಇತ್ತು. ಅಣ್ಣ ನಮ್ದೊಂದು ಫೋಟೋ ತೆಗೀರಿ ಅಂತಿರೋ ಫೋಟೋಗ್ರಾಫರ್ಗೆ ಯಾವ್ದೇ ಒಂದು ಗೌರವ ಇತ್ತು. ಅದು ಇತ್ತೀಚಿನ ದಿನಗಳಲ್ಲಿ ಈ ಫೋನು ಮೊಬೈಲ್ ಎಲ್ಲ ಬಂದ್ಮೇಲೆ ಅವೆಲ್ಲ ಹೊರಟೋಗ್ಬಿಟ್ಟಿದೆ. ಇವಾಗ ಏನಾಗಿದೆ ಅಂತಂದ್ರೆ ಸೆಲ್ಫಿ ಫೋಟೋ ಅವ್ರ ಫೋಟೋ ತಗೋತಾರೆ, ಫೋಟೋನು ಇಸ್ಕೊಳ್ಳಲ್ಲ, ಆ ತರ ಪರಿಸ್ಥಿತಿ ಬಂದಿದೆ. ಫೋಟೋಗ್ರಫಿ ಒಂಥರ ಕೆಳ ದರ್ಜೆಗೆ ಹೋಗಂಗಾರ ಆಯ್ತಾ ಇದೆ. ಯಾಕಂದ್ರೆ ಎಲ್ಲ ಮೊಬೈಲ್ ಬಂದ್ಬಿಡ್ತು, ವಾಟ್ಸಾಪ್ ಫೇಸ್ಬುಕ್ ಬಂದ್ಬಿಡ್ತು. ಬಟ್ ಮೊದಲಿಗೆ ಸಿಕ್ತಿತ್ತರ ಫೋಟೋಗ್ರಾಫರ್ಗೆ ಇವಾಗ ಆತರ ಗೌರವ ಸಿಗಲ್ಲ ಅಂತ ನಾನಾರು ಭಾವಿಸಿದ್ದೀನಿ. ದಯವಿಟ್ಟು ಫೋಟೋಗ್ರಾಫರ್ದು ಒಂದು ಜೀವನ ಇದೆ, ಆ ಜೀವನಕ್ಕೆ ಯಾರು ಕೂಡ ತೊಂದರೆ ಮಾಡಬೇಡಿ. ದಯವಿಟ್ಟು ಫೋಟೋಗ್ರಾಫರ್ ಹತ್ರನೇ ನಿಮ್ಮ ಛಾಯಾ ಫೋಟೋಗಳನ್ನ ತೆಗಿಸ್ಕೊಳ್ಳಿ, ಮೊಬೈಲ್ ಎಲ್ಲ ತೆಗಿಬೇಡಿ. ಯಾಕಂದ್ರೆ ನಾವು ನಿಮ್ಮಲ್ಲಿ ಒಂದು ಭಾಗ, ನೀವು ಒಂದು ತುತ್ತು ಒಂದೊತ್ತು ಊಟಕ್ಕೆ ನಮಗೆ ದುಡ್ಡು ಕೊಟ್ರೆ ನಮ್ದು ಜೀವನ ನಡೀತದೆ. ನಾವು ನಿಮ್ಮನ್ನೇ ನಂಬಿ ನಾನು ಈ ವೃತ್ತಿ ಮಾಡಿರ್ತೀವಿ. ಯಾಕಂದ್ರೆ ನಾವೇ ಈ ವೃತ್ತಿ ಮಾಡ್ಲಿಲ್ಲ ಅಂತಂದಿದ್ರೆ ಇನ್ಯಾರು ಮಾಡ್ತಾರೆ ಅಲ್ವಾ? ಅದಕ್ಕೋಸ್ಕರ ನಾವು ಕೂಡ ನಿಮ್ಮನ್ನು ಅವಲಂಬಿಸಿದೀವಿ, ಜನಗಳನ್ನ ನಾವು ಅವಲಂಬಿಸಿದೀವಿ. ನೀವು ಬಂದು ಫೋಟೋಸ್ಗಳನ್ನ ತಕೊಂಡ್ರೆ ಈ ಫೋಟೋಗ್ರಾಫರ್ ಅನ್ನೋ ಒಬ್ಬ ವ್ಯಕ್ತಿಯ ಜೀವನ ಕೂಡ ನಡೆಯುತ್ತೆ. ದಯವಿಟ್ಟು ನೀವು ಫೋಟೋಗ್ರಾಫರ್ ಹತ್ರನೇ ಫೋಟೋ ತೆಗಿಸಿ, ದಯವಿಟ್ಟು ಇಲ್ಲೇ ಬಂದು ಪ್ರಿಂಟ್ ಹಾಕ್ಸಿ. ಎಲ್ಲೋ ಮೊಬೈಲ್ ಅಂಗಡಿಲ್ಲ, ಇನ್ನೊಂದಲ್ಲ ಮತ್ತೊಂದಲ್ಲ. ಬಟ್ ಪ್ರೊಫೆಷನಲ್ ಫೋಟೋ ತೆಗ್ಸಿದ್ರೆ ನಿಮ್ಗೆ ಅಷ್ಟು ಕ್ಲಾರಿಟಿ ಮತ್ತೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನೀವು ಮೊಬೈಲಲ್ಲಿ ತೆಗೆದ್ರೆ ಅದಕ್ಕೊಂದು ಡೆಸಿಕ್ ಎದ್ದಿರೋದಿಲ್ಲ, ಅದಕ್ಕೆ ಆದ ಪ್ರಮಾಣ ಇರ್ತದೆ. ಅದೇ ತರ ತೆಗಿಬೇಕಾಗಿರುತ್ತೆ, ಅದು ಯಾವ್ದು ತೆಗಿಯಲ್ಲ. ಹೆಂಗೋ ನಿಂತಿದ್ದಾಗೆ ನೀವೇ ಸೆಲ್ಫಿ ಹೊಡ್ಕೊಂಡ್ಬಿಡ್ತೀರಾ, ಹಂಗೆಲ್ಲ ಮಾಡಿ ತೆಗೆದಾಗ ಅದು ಚೆನ್ನಾಗಿ ಬರಲ್ಲ. ಯಾಕಂದ್ರೆ ನಿಮ್ಮನ್ನು ನಂಬ್ಕೊಂಡು ನಾವು ಕೂಡ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಳ್ಳೊಳ್ಳೆ ಕ್ಯಾಮ್ರಾಗಳು ಹಾಕಿ ಸ್ಟುಡಿಯೋ ಮಾಡಿ ಮತ್ತೆ ಬಾಡಿಗೆ ಎಲ್ಲ ಕಟ್ಕೊಂಡು ಮಾಡಿರ್ತೀವಿ. ದಯವಿಟ್ಟು ಫೋಟೋಗ್ರಾಫರ್ ಹೊಟ್ಟೆಗೆ ಯಾರು ಹೊಡೆಯಕ್ ಹೋಗ್ಬಿಟ್ಟು ದಯವಿಟ್ಟು ಅವನಿಗೂ ಒಂದು ಜೀವನ ಅಂತ ಕೊಡಿ. ಯಾಕಂದ್ರೆ ಎಲ್ಲ ಬೆಳೆದಿದ್ದನ್ನೆಲ್ಲ ನಾನೇ ತಿನ್ಕೊಳಗ, ರೈತ ಎಲ್ಲ ಬೆಳಿತಾನೆ, ಅವರೇ ತಿನ್ಕೋತಾನೆ, ದೇಶಕ್ಕೆ ಅನ್ನ ಹಾಕ್ತಾನೆ ಅಲ್ವಾ? ಅದೇ ತರ ನಾವು ಕೂಡ ವೃತ್ತಿ ಕಲ್ತಿದೀವಿ. ಅದಕ್ಕೋಸ್ಕರ ದಯವಿಟ್ಟು ನೀವು ಕೂಡ ಒಬ್ಬ ಫೋಟೋಗ್ರಾಫರ್ ಜೀವನಕ್ಕೆ ಆಸರೆಯಾಗಿ ದಯವಿಟ್ಟು ಸ್ಟುಡಿಯೋಗಳಿಗೆ ಬಂದು ಮತ್ತೆ ಫೋಟೋಸ್ಗಳನ್ನ ಪ್ರತಿಯೊಂದಕ್ಕೂ ಫೋಟೋಗ್ರಾಫರ್ ಹತ್ರ ತೆಗಿಸ್ಕೊಳ್ಳಿ, ಫೋಟೋಗ್ರಾಫರ್ ಹತ್ರ ಪ್ರಿಂಟ್ ಹಾಕ್ಸ್ಕೊಂಡ್ರೆ ನಮ್ಮ ಜೀವನ, ನನ್ನಂತ ಸಾವಿರಾರು ಜನ ವೃತ್ತಿಪರ ಫೋಟೋಗ್ರಾಫರ್ ಜೀವನ ನಡೆಯುತ್ತೆ ಅಂತ ನಾನು ಹೇಳ್ತೀನಿ. ಈಗ ಫೋಟೋಗ್ರಾಫರ್ಗಳು ಒಂದ್ ಮದುವೆಗೆ ಹೋದ್ರೆ ಫೋಟೋಗ್ರಾಫರ್ಗಳ ಡ್ರೆಸ್ ಕೋಡೇ ಚೇಂಜ್ ಇರುತ್ತೆ. ಹೌದು, ಅವ್ರದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ನಾರ್ಮಲ್ ಪೀಪಲ್ ಗಳದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಏನು ವೆರೈಟಿ ಅದು, ಏನ್ ಸ್ಟೈಲ್ ಅದು ನಿಮ್ಗಳದು? ನಾನು ತುಂಬಾ ಕಡೆ ನೋಡಿದೀನಿ. ಯಾಕಂದ್ರೆ ಒಬ್ರು ಫೋಟೋಗ್ರಾಫರ್ ಬಂತು ಅಂದ್ರೆ ಅವನೇ ಒಂಥರ ಸ್ಟೈಲ್ ಆಗಿರ್ತಾನೆ, ಅದು ಮದುವೆ ಗಂಡಿಗಿಂತ ಅವನೇ ಚೆನ್ನಾಗಿ ಕಾಣ್ತಿರ್ತಾನೆ. ಏನ್ ಗೊತ್ತಾ, ಫೋಟೋಗ್ರಾಫರ್ಗಳು ಯಾಕೆ ಡಿಫ್ರೆಂಟ್ ಆಗಿರ್ಬೇಕು ಅಂತಂದ್ರೆ ಫಸ್ಟ್ ನಾವು ಚೆನ್ನಾಗಿರ್ಬೇಕು, ಅವಾಗ ಇನ್ನೊಬ್ಬನ್ಗೆ ನೀವು ಚೆನ್ನಾಗಿರ್ಬೋದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವೇ ಹೆಂಗಂಗೋ ಇದ್ರೆ ಫೋಟೋ ತೆಗಿಸ್ಕೊಳ್ಳೋಂಗೆ ಇಂಟ್ರೆಸ್ಟ್ ಆಗಲ್ಲ. ನಮ್ ನೋಡಿ ಅವನ್ಗೆ ಸ್ಪಿರಿಟ್ ಬರ್ಬೇಕು, ಅವನ್ಗೆ ನಾನು ಆತರ ಡ್ರೆಸ್ ಹಾಕೋಬೇಕು, ನಾನು ಫೋಟೋ ತೆಗಿಸ್ಕೋಬೇಕು, ಚೆನ್ನಾಗಿ ಬರ್ಬೇಕು ಅನ್ನೋದು, ಆ ಡ್ರೆಸ್ ಸೆನ್ಸ್ ಅನ್ನೋದು ಪ್ರಮುಖ. ನಮ್ಗೆ ಹೊಟ್ಟೆ ಊಟ ಮಾಡಿದವೋ ಅವೆಲ್ಲ ಗೊತ್ತಾಗಲ್ಲ. ನಾವು ಎಷ್ಟು ಶಿಸ್ತಾಗಿರ್ತೀವಿ ಅದು ಸಮಾಜ ನಮ್ಮನ್ನು ಗೌರವಿಸುತ್ತೆ. ನಾವೇ ಶಿಸ್ತಿಲ್ಲ ಅಂತಂದ್ರೆ ಸಮಾಜ ನಮ್ಮನ್ನ ಗೌರವಿಸಲ್ಲ. ಅದರಿಂದ ನಾವು ಮೊದಲು ಫೋಟೋಗ್ರಾಫರ್ ಶಿಸ್ತಾಗಿರ್ಬೇಕು, ನಾವು ನೀಟಾಗಿ ತಲೆ ಬಾಚಿರ್ಬೇಕು, ಒಳ್ಳೆ ಪ್ಯಾಂಟ್ ಹಾಕಿರ್ಬೇಕು, ಒಳ್ಳೆ ಶೂ ಹಾಕಿರ್ಬೇಕು. ಈ ತರ ಇದ್ದಾಗ ಅಟ್ಲೀಸ್ಟ್ ಇವ್ರ ಹತ್ರ ಫೋಟೋಸ್ ತೆಗಿಸ್ಕೊಂಡ್ರೆ ಚೆನ್ನಾಗಿ ತೆಗಿಬೋದೇನೋ ಅನ್ನೋದೊಂಥರ ಅದು ಅಟ್ರಾಕ್ಟ್ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಚೆನ್ನಾಗಿರೋ ಒಳ್ಳೆ ಡ್ರೆಸ್ ಕೋಡ್ನೆಲ್ಲ ಹುಡುಕಿ ಹಾಕ್ತಾ ಇರ್ತೀವಿ ನಾವು. ಅಲ್ಲ, ಎಲ್ಲರಿಗೂ ಸ್ಮೈಲ್ ಪ್ಲೀಸ್ ಅಂತಿದ್ದಾರೆ. ಸುಮಾರು ಎಷ್ಟು ಜನಕ್ಕೆ ಸ್ಮೈಲ್ ಪ್ಲೀಸ್ ಅಂತ ಹೇಳಿದಾರೆ. ಮೊದಲನೇ ಸ್ಮೈಲ್ ಪ್ಲೀಸ್ ಅಂತ ಹೇಳಿದ್ ಯಾರಿಗಾರು ಗೊತ್ತಾ?
ಏನಾಗ್ಬಿಟ್ಟಿದೆ ಅಂದ್ರೆ ಸ್ಮೈಲ್ ಫೇಸ್ ಅಂದು ರೂಢಿ ಆಗ್ಬಿಟ್ಟಿತ್ತು. ಏನಾಗ್ಬಿಡ್ತು, ಒಂದು ಡೆತ್ ಬಾಡಿ ಫೋಟೋ ತೆಗೆಯಕ್ ಹೊಟ್ಟೋಗಿದ್ದೀವಿ. ಆಗೇನಾಯ್ತು, ಅದು ಬಾಯಿಲಿ ಬಂದ್ಬಿಟ್ಟಿದೆ ಅಲ್ಲ, ಎಲ್ಲ ಪೊಲೀಸ್ನವರೆಲ್ಲ ನಿಂತಾರೆ, ಸ್ಮೈಲ್ ಪ್ಲೀಸ್ ಅಂದ್ಬಿಟ್ಟಿದ್ವಿ, ಎಲ್ಲ ನಗದಾಡ್ಬಿಟ್ರು. ಅದೊಂಥರ ಬಹಳ ಒಂಥರ ಖುಷಿ ಆಯ್ತು. ಅಂದ್ರೆ ನಾವು ಸತ್ತೋರ್ನು ಕೂಡ ಸ್ಮೈಲ್ ಅನ್ನೋಂತ ಔದಾರ್ಯ ಗುಣ ಫೋಟೋಗ್ರಾಫರ್ ಇದೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಸ್ಮೈಲ್ ಪ್ಲೀಸ್ ಅಂತೀವಿ. ಯಾಕಂದ್ರೆ ಪ್ರತಿಯೊಂದು ಫೋಟೋದಲ್ಲೂ ಕೂಡ ನಗ್ತಾ ಇರ್ಬೇಕು. ನೋಡಿ ಏನ್ ಗೊತ್ತಾ, ಜೀವನ ಹೊರಟೋಗುತ್ತೆ, ಆದ್ರೆ ನಿಮ್ಮಲ್ಲಿರೋ ಛಾಯಾಚಿತ್ರ ಇದಲ್ಲ ಇನ್ನು 50 ವರ್ಷ ಇರ್ಲಿ. ಈಗ ಬಸವಣ್ಣವ್ರು ಹೇಗಿದ್ರು ಅನ್ನೋದು ಗೊತ್ತಿಲ್ಲ, ಆದ್ರೆ ಒಂದು ಚಿತ್ರ, ಅಂಬೇಡ್ಕರ್ ಇದ್ದಾರೆ, ಅವ್ರದೊಂದು ಫೋಟೋ, ಅವಾಗೆಲ್ಲ ಒಂದು ಛಾಯಾಚಿತ್ರ ಇದ್ದದಕ್ಕೆ, ಭಗತ್ ಸಿಂಗು ಇಂಥವ್ರು, ಒಳ್ಳೊಳ್ಳೆ ಮಹಾತ್ಮ ಗಾಂಧಿ ಇಂಥ ಒಳ್ಳೊಳ್ಳೆ ಕೆಲಸ ಮಾಡಿದಂತ ಮಹಾನ್ ಭಾವರು ಒಂದು ಛಾಯಾಚಿತ್ರ ಇದ್ದದಕ್ಕೆ ಕೂಡ ಅವ್ರ ಫೋಟೋನ ನಾವು ಇಟ್ಕೊಂಡು ಪೂಜೆ ಮಾಡ್ಬೇಕು, ಅವ್ರ ವ್ಯಕ್ತಿತ್ವ ಪಾಲಿಸ್ಬೇಕು ಅನ್ನೋದು ಬಂದದ್ದು ಯಾವತ್ಕೋಸ್ಕರ ಅಂದ್ರೆ ಈ ಫೋಟೋಗ್ರಫಿ ಇದ್ದದಕ್ಕೋಸ್ಕರ. ಅದಕ್ಕೋಸ್ಕರನೇ ಜೀವನ ನಶ್ವರ, ಯಾವತ್ತೂ ಫೋಟೋ ಯಾವತ್ತು ಶಾಶ್ವತ. ಅದರಿಂದ ಮುಂದಿನ ಪೀಳಿಗೆಗೆ ನಾವ್ ಹೆಂಗಿರ್ತಿದ್ವು, ಏನು ಎತ್ತು ಇತಿಹಾಸ ತಿಳಿಸ್ಬೇಕು ಅಂತಂದ್ರೆ ಫೋಟೋಗ್ರಫಿ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಈ ಡೈಲಾಗ್ ಹೇಳೋರಲ್ಲ, ನಾನು ತುಂಬಾ ವರ್ಷಗಳಿಂದ ನೋಡಿದ್ದೆ ಈ ಡೈಲಾಗ್ನ. ಯಾಕಂದ್ರೆ ನೀವು ಹಾಕಂತ ಫೋಟೋಗಳೆಲ್ಲ ಈ ಡೈಲಾಗ್ ಇದ್ದೇ ಇರ್ತಿತ್ತು, ಜೀವನ ನಶ್ವರ, ಫೋಟೋ ಶಾಶ್ವತ ಅಂತ. ಇದೇ ನಿಮ್ದು ಸ್ವಂತ ಡೈಲಾಗ ಅಥವಾ ಯಾರ್ದಾರು? ಇಲ್ಲ, ನಾನು ಹಿಂಗೆ ಕೂತ್ಕೊಂಡು ಜೀವನದ ಬಗ್ಗೆ ಮಾತಾಡ್ಬೇಕಾದ್ರೆ ಸುಮ್ಗೆ ಏನಾದ್ರು ಮಧ್ಯೆ ನಾನು ಒಂಚೂರು ಕವಿತೆ ಆಯ್ತೀನಿ, ಒಂದು ಕವಿತೆ ಬರಿತಾ ಇರ್ತೀನಿ. ಅವಾಗ ನೆನ್ಪಾಯ್ತಿತ್ತು, ಜೀವನ ಏನಪ್ಪ ಇಷ್ಟೇನಾ ಅನ್ನೋದು ಗೊತ್ತಾಯ್ತು. ಹೌದಲ್ವಾ, ಜೀವನ ಇಷ್ಟೇ, ಶಾಶ್ವತ ಯಾವ್ದು ಅಂತಂದ್ರೆ ನಾವ್ ಮಾಡಿರೋಂತ ಕೆಲಸ ಅಲ್ವಾ. ಹಂಗೆ ಜೀವನ ಹೊರಟೋಗುತ್ತೆ, ಬಟ್ ನಮ್ದು ಒಳ್ಳೆತನ, ನಾವ್ ನಡ್ಕೊಂಡ್ ರೀತಿ, ಸಮಾಜಕ್ಕೆ ನಾವು ಕೊಟ್ಟಂತ ಗೌರವ, ಹಿರಿಯರ್ ಕೊಡಂತ ಗೌರವ ನಮ್ ನೆನ್ಸ್ಕತಾರೆ ಅಲ್ವಾ. ಬಟ್ ಅದು ಕಾಣಲ್ಲ, ಅದು ರೆಕಾರ್ಡಿಂಗ್ ಇರಲ್ಲ. ಬಟ್ ಫೋಟೋ ಮಾತ್ರ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ. ಅದಕ್ಕೆ ಅದು ಫೋಟೋ ಶಾಶ್ವತ, ನಾವ್ ಹೀಗಿದ್ದೋ ಅನ್ನೋದನ್ನ ಒಂದು. ಇನ್ನೊಂದು, ಆ ಫೋಟೋ ನೋಡಿದಾಗ ಏನ್ ಕೆಲಸ ಮಾಡಿದ ಅನ್ನೋದು ನೆನ್ಪು ಬರುತ್ತೆ. ಅದಕ್ಕೆ ಅದು ಫೋಟೋ ಶಾಶ್ವತ ಅನ್ನೋದು ಒಂದು ಲೈನ್ ನನ್ನ ತಲೆಯಲ್ಲಿ ಹೊಳಿತು. ಅದಕ್ಕೆ ನಾನು ಜೀವನ ನಶ್ವರ, ಫೋಟೋ ಶಾಶ್ವತ ಅಂತ ನಾನು ಸ್ಟುಡಿಯೋದಲ್ಲೆಲ್ಲ ಹಾಕೊಂಡೆ ಅದನ್ನ. ನೀವು ಕೆರಿಯರ್ ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಯಾರು ಅಪೋಸ್ ಮಾಡುದು, ಅಂದ್ರೆ ಇದು ಬೇಡ, ಈ ಫೀಲ್ಡ್ ಬೇಡ, ಬೇರೆ ಫೀಲ್ಡ್ ತಗೋ, ಇಲ್ಲ ಈ ಫೀಲ್ಡ್ಗೆ ಬಾ, ಇದು ಚೆನ್ನಾಗಿರುತ್ತೆ ಅಂತ ಯಾರು ಹೇಳದಂತವ್ರು ಇದ್ದಾರ? ಇಲ್ಲ, ನಾನು ಬಡತನ ಕುಟುಂಬದಿಂದ ಬಂದವನು. ನಾನು ಫೋಟೋಗ್ರಫಿ ಶುರು ಮಾಡಿದಾಗ ನಮ್ಮ ತಂದೆ ಇರ್ಲಿಲ್ಲ, ನಮ್ಮ ತಾಯಿ ಒಬ್ಬರೇ ಇದ್ರು. ಆದ್ರೆ ನಮ್ಗೆ ತುಂಬಾ ಕಷ್ಟದ ಜೀವನದಲ್ಲಿ ಬಂದೆ ನಾನು. ತಂದೆ ಇಲ್ಲ, ತಾಯಿ ಒಬ್ಬರೇ ಇದ್ದದು. ನಾನು ಅಪ್ಲೈ ಉಪ್ಪಿನಕಾಯಿ ಮಾರ್ಕೆಟ್ ಜೀವನ ಮಾಡಿದೆ. ಅವಾಗ ಏನಾಯ್ತು, ಏನಾರು ಒಂದು ಬದಲಾವಣೆ ಮಾಡ್ಬೇಕಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಸೇರ್ಕೊಂಡೆ. ಬಟ್ ಅವಾಗೇನು ನಮ್ಗೇನು ಸಂಬಳ ಕೊಡ್ತೀನಿಲ್ಲ. ಎಲ್ಲ ಸ್ನೇಹಿತರುಗಳೆಲ್ಲ ಒಂದು ಒಳ್ಳೇದ್ ಕೇಳ್ತಾ ಇರೋ, ಕೆಟ್ಟದ್ ಕೇಳ್ತಾ ಇರ್ಲಿಲ್ಲ. ಏನಕ್ಕೆ ಅಲ್ಲಿ ಮಾಡ್ತೀಯ, ಸಂಬಳ ಕೊಡಲ್ಲ ನಿಮ್ಗೆ, ಹಂಗೆ ಹಿಂಗೆ ಅಂತಿರು. ಬಟ್ ನನಗೆ ಇದ್ರಲ್ಲಿ ಏನೋ ಒಂದಿದೆ, ನಾನು ಒಂದು ವೃತ್ತಿ ಅಂತ ಕಟ್ಕೊಂಡ್ರೆ ಅದು ಮುಂದೆ ಜೀವನದಲ್ಲಿ ನಾನು ಒಳ್ಳೆ ವ್ಯಕ್ತಿ ಆಯ್ತೀನಿ, ಸಮಾಜದಲ್ಲಿ ಬೆಳಿತೀನಿ ಅನ್ನೋದು ನನಗೆ ಏನೋ ಒಂಥರ 6th ಸೆನ್ಸ್ ತರ ಹೊಳಿತಾ ಇತ್ತು. ನನ್ನ ಸ್ನೇಹಿತರುಗಳೆಲ್ಲ ಹೇಳ್ತಾ ಇದ್ರು, ಯಾಕೆ ಒಳ್ಳೆ ತನಕ, ಯಾಕಂದ್ರೆ ಸುಮ್ಗೆ ಏನಕ್ಕೆ ವೇಸ್ಟ್ ಮಾಡ್ತೀಯ, ಏನು ಸಂಬಳ ಗಿಂಬಳ ಕೊಡಲ್ಲ, ಸುಮ್ಗೆ ನೀನು ಹೋಯ್ತಿ, ಏನು ಸಿಗಲ್ಲ ಅಂತಾರೆ. ಆದ್ರೂ ಅದನ್ನ ಏನು ಮನ್ಸ್ಗೆ ಹಾಕೊಳ್ಳಿಲ್ಲ. ಬಟ್ ಅವರು ಒಳ್ಳೇದಕ್ಕೆ ಹೇಳ್ತಿರೋ, ದುಡ್ಡು ಸಂಪಾದನೆ ಮಾಡ್ಲಿ, ಯಾಕೆ ಟೈಮ್ ವೇಸ್ಟ್ ಮಾಡ್ಕೊತಾನೆ ನನ್ನ ಸ್ನೇಹಿತ ಅಂತ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಿರೋ. ಆದ್ರೂ ಕೂಡ ನಾನು ಏನ್ ಮಾಡಿದೆ ಅದಂತಂದ್ರೆ, ಅವನ್ನೆಲ್ಲ ಬದಿ ಗೊತ್ತು, ನಾನು ಫೋಟೋಗ್ರಫಿನ ಕಲಿತೀನಿ, ಇದ್ರಲ್ಲಿ ನಾನು ಒಂದು ವೃತ್ತಿನ ಜೀವನ ನಡೆಸ್ತೀನಿ, ಇದ್ರಲ್ಲಿ ಏನಾದ್ರು ಸಾಧಿಸ್ತೀನಿ ಅನ್ನೋದೊಂದು ಮನಸ್ಸಲ್ಲಿತ್ತು. ಅದಕ್ಕೋಸ್ಕರ ನಾನು ಇದನ್ನ ಆರಿಸ್ಕೊಂಡೆ. ಬಟ್ ಒಂದು ವೃತ್ತಿ ನನ್ನ ಕಾಪಾಡ್ತು. ನೋಡಿ, ಏನೇ ಆಗ್ಲಿ ನಾನು ಆ ಟೈಮಲ್ಲಿ ಸಂಬಳ ಇಲ್ದರೂ ಕೂಡ ಮಾಡಿದೆ. ಬರೀ ವೈರ್ ಎಳ್ಕೊಳ್ಳೋದು, ಅವ್ರಿಗೆ ಹೆಲ್ಪ್ ಮಾಡೋದು ಎಲ್ಲ ಮಾಡ್ತಾ ಇದ್ದೆ. ಆದ್ರೂ ಕೂಡ ಅದೇನದು ಇದೊಂದು ವೃತ್ತಿ ಕಲಿತದಕ್ಕೋಸ್ಕರ ನಾ ಜೀವನದಲ್ಲಿ ಒಳ್ಳೆ ಒಂದ್ ಎತ್ತರಕ್ಕೆ ಬೆಳೆದಿದ್ದೀನಿ. ನನ್ಗೆ ದೇವರು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಆದ್ರಿಂದ ನಾನು ಆ ಟೈಮಲ್ಲಿ ನಾನು ಆ ನಿರ್ಧಾರನ ಬೇರೆಯವ್ರು ಯಾರೋ ಹೇಳಿದ್ರು ಅಂದ್ಬಿಟ್ಟು ತೆಗೆದಾಕ್ ಕೊಟ್ಟಿದ್ರೆ ಕಷ್ಟ ಆಯ್ತಾಯ್ತು. ಇವಾಗ ಅದನ್ನ ಫೋಟೋಗ್ರಫಿ ನನ್ನ ಜೀವನನ ಕಟ್ಕೊಟ್ಟಿದೆ, ನನ್ನ ಜೀವನನ ನಡೆಸ್ತಾ ಇದೆ. ಈಗಲೂ ಕೂಡ ತುಂಬಾ ಒಳ್ಳೆ ವೃತ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಬಳಸಿದಂತ ಮೊದಲನೇ ಕ್ಯಾಮ್ರಾ ಯಾವುದು? ನಾನು ಬಳಸಿದ್ದಂತ ಮೊದಲೇ ಕ್ಯಾಮ್ರಾ ಅಂತಂದ್ರೆ ವಿ ವಿಟರ್ ಅಂತ ಒಂದು ಕ್ಯಾಮ್ರಾ ಇತ್ತು, ರೋಲ್ ಕ್ಯಾಮ್ರಾ. ಅದಾದ್ಮೇಲೆ FM10 ಅಂತ ಬಂತು, ಆಮೇಲೆ D60 ಅಂತ ಬಂತು. ಆವಾಗ ರೋಲ್ ನ ತೆಗೆದು ಆವಾಗ ಡಿಜಿಟಲ್ ಪ್ರಾರಂಭ ಆಯ್ತು. ಅವಾಗ ಬಂದದ್ದು D60. ನಾನು ಮೊದಲನೇ ಕ್ಯಾಮ್ರಾ ಯಾವುದು ಅಂತಂದ್ರೆ ವಿ ವಿಟರ್ ಅನ್ನೋ ಕ್ಯಾಮ್ರಾನ ರೋಲ್. ಅವಾಗ ನಾನು ಅದನ್ನ ಫಸ್ಟ್ ಟೈಮ್ ಮುಟ್ಟಿದಾಗ ಸಂತೋಷ ನನ್ನಲ್ಲಿ ಹೇಳ್ತೀರಕ್ ಆಗಲ್ಲ. ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಯ್ತದ. ಕ್ಯಾಮ್ರಾ ಮುಟ್ತಿದ್ರೆ ಏನೋ ಒಂಥರ. ಮನೇಲಿ ಅದು ಕ್ಯಾಮ್ರಾ ಇಟ್ಟಿದ್ದೀನಿ, ವಿ ವಿಟರ್. ನಾನು ಮೊದಲನೇ ತೆಗೆದ ಕ್ಯಾಮ್ರಾನ ನನ್ನ ಮನೆಯ ಶೋಕೇಸ್ ನಲ್ಲಿ ಈಗಲೂ ಕೂಡ ಇಡ್ತೀನಿ. ಬೆಳಿಗ್ಗೆ ಎದ್ದದಕ್ಕೆ ನಮಸ್ಕಾರ ಮಾಡ್ತೀನಿ, ಆ ತರ ಇಟ್ಟಿದ್ದೀನಿ. ಇವಾಗ ನಾನು ಇನ್ನೊಂದ್ ಏನ್ ಮಾಡ್ತೀನಿ ಅಂತಂದ್ರೆ, ಈಗ
ಹಳೆ ಕ್ಯಾಮ್ರಾಗಳನ್ನೆಲ್ಲ ಕೊಟ್ಬಿಡ್ತಾರೆ. ಬಟ್ ನಾನು ಆತರ ಮಾಡೋದಿಲ್ಲ. ನಂದು ಎಲ್ಲಾ ಕ್ಯಾಮ್ರಾಗಳನ್ನು ಕೂಡ D80 ಇದೆ, D60 ಇದೆ, ಪ್ರತಿಯೊಂದು ಕ್ಯಾಮ್ರಾ ನಾನು ಇಲ್ಲೇ ಇಟ್ಟಿದ್ದೀನಿ. ಯಾವ್ದು ಕೂಡ ನಾನು ಅದನ್ನ ಮಾರಲ್ಲ. ಯಾಕಂದ್ರೆ ನನಗೆ ಒಂದೊತ್ತು ಊಟ ಕಟ್ಕೊಟ್ಟಿದೆ. ಅದರಿಂದ ಅದನ್ನೆಲ್ಲ ಮಾರ್ಬಿಟ್ಟು 4 ಕಾಸು ಸಂಪಾದನೆ ಯಾವ್ದೋ ಒಂದು ದುಡ್ಡು ಬಂದ್ರೆ ಅದೇನೋ ನಂಗೆ ಇರಲ್ಲ. ಅಟ್ಲೀಸ್ಟ್ ಇರ್ಲಿ, ಅದೊಂಥರ ನಮ್ಮ ತಂದೆ ತಾಯಿ ಇದ್ದಂಗೆ. ನಮ್ಮ ತಂದೆ ತಾಯಿನ ವಯಸ್ಸಾಯ್ತು ಅಂತ ಅಂದ್ಬಿಟ್ಟು ಬೇರೆ ಎಲ್ಲರೂ ಕಳ್ಸಕ್ಕಾಗತ್ತಾ? ಇಲ್ಲ. ಅದಕ್ಕೋಸ್ಕರ ನಾ ಯಾವ್ದೇ ಕ್ಯಾಮ್ರಾ ತಗೊಂಡು ಅದಕ್ಕೆ ವಯಸ್ಸಾಯ್ತು ಕ್ಲೋಸ್ ಆಯ್ತು ಅಂದ್ರೆ ನಾ ಮಾರಲ್ಲ. ಅದು ತಗೊಂಡೋಗಿ ಶೋಕೇಸ್ ಅಲ್ಲಿ ಇಡ್ತೀನಿ. ನಾನು ಯಾವ್ದೇ ಕಾರಣಕ್ಕೂ ಕೊಡದೆ ನನ್ನ ಕ್ಯಾಮ್ರಾಗಳನ್ನ, ನನ್ನ ಫೋಟೋಗ್ರಫಿ ವಸ್ತುಗಳನ್ನ ಯಾವ್ದು ಮಾರಲ್ಲ. ಈಗ ನಿಮ್ ಕೈಯಲ್ಲಿರೋ ಕ್ಯಾಮ್ರಾ ಯಾವುದು? ಇದು 300S ಅಂತ. ಇವಾಗೆಲ್ಲ ಇನ್ನೂ ಒಳ್ಳೊಳ್ಳೆ ಕ್ಯಾಮ್ರಾಗಳು ಬಂದಿವೆ. ನಾವು ಸಾಕು, ಸ್ಟುಡಿಯೋಗೆ ಇದೆ ಸಾಕು. ಮದುವೆಗಳಿಗೆ ಬೇರೆ ಬೇರೆ ಕ್ಯಾಮ್ರಾಗಳು ಯೂಸ್ ಮಾಡ್ತೀವಿ. ಈಗ Z7, Z6 ಅಂತ ಬಂದಿದೆ, ಅದೆಲ್ಲ ಯೂಸ್ ಮಾಡ್ತೀವಿ. ಅದಕ್ಕೆ ಬೇರೆ. ಸ್ಟುಡಿಯೋಗೆ 300S ಅಂತ. ಇದೊಂಥರ ಪಾಸ್ಪೋರ್ಟ್ ತೆಗಿಯೋಕೆ ತುಂಬಾ ಚೆನ್ನಾಗಿದೆ, ಡೆಪ್ತ್ನೆಸ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹಳೆ ಕ್ಯಾಮ್ರಾ ಆದ್ರೂ ಕೂಡ ಇದು ಇಟ್ಕೊಂಡಿದೀವಿ. ತುಂಬಾ ಚೆನ್ನಾಗಿದೆ ಇದು. ಟೋಟಲ್ ಎಷ್ಟು ಕ್ಯಾಮ್ರಾ ಇದಾವೆ ನಿಮ್ಮ ಹತ್ರ? ನನ್ನ ಹತ್ರ ಈಗ D80 ಅಂತ ಒಂದು ಹಳೆ ಕ್ಯಾಮ್ರಾ ಇದೆ, ಅದೇನು ಯೂಸ್ ಮಾಡಲ್ಲ. D60 ಅಂತ ಒಂದು ಹಳೆ ಕ್ಯಾಮ್ರಾ ಇದೆ, ಅದನ್ನು ಯೂಸ್ ಮಾಡಲ್ಲ. 300S ಅಂತಿದೆ, ಇದು ಮಾತ್ರ ಯೂಸ್ ಮಾಡೋದು. Z6 ಅಂತಿದೆ, ಅದನ್ನ ಮದುವೆ ಫೋಟೋಗ್ರಫಿಗಳಿಗೆ ಯೂಸ್ ಮಾಡ್ತೀವಿ. ಅದು ಅಪ್ಪರ್ ಇವಾಗ ಬಂದಿರೋಂಥ ಲೇಟೆಸ್ಟ್ ಬಂದಿರೋದು, ಅದೆಲ್ಲ ಮದುವೆಗಳಿಗೆ ಯೂಸ್ ಮಾಡ್ತೀವಿ. ಸ್ಟುಡಿಯೋಗೆ 300S ಸಾಕು. ಇವಾಗ ಹಳೆ ಟೆಕ್ನಾಲಜಿಗೂ ಹೊಸ ಟೆಕ್ನಾಲಜಿಗೂ ಏನು ವ್ಯತ್ಯಾಸ ಆಗಿದೆ ನೋಡಿ? ಅಜಗಜಾಂತರ ವ್ಯತ್ಯಾಸ. ಮೊದಲು ಒಂದು ಪಾಸ್ಪೋರ್ಟ್ ಫೋಟೋ ತೆಗಿಸ್ಬೇಕು ಅಂತಂದ್ರೆ ಒಂದ್ ದಿನ ಬಿಟ್ಟು ಬನ್ನಿ ಅಂತಿರು. ಅದೇ ಕಲರ್ ಫೋಟೋ ಬೇಕು ಅಂದ್ರೆ ಮೈಸೂರಿಗೆ ಹೋಗಿ ತೊಳಸ್ಕೊ ಬರ್ಬೇಕಾಗಿತ್ತು. ಅದು ಹೆಂಗೆ, ಒಂದು ರೋಲಲ್ಲಿ ಮಿನಿಮಮ್ 10 ಜನ ತೆಗಿಸೋ ಗಂಟೆ ವೆಯ್ಟ್ ಮಾಡ್ಬೇಕಾಗಿತ್ತು. 10 ಜನ ವೆಯ್ಟ್ ಮಾಡಿ ಅಟ್ಲೀಸ್ಟ್ ಒಬ್ರಿಗಿಬ್ಬರಿಗೆ ಹೋದ್ರೆ ವರ್ಕೌಟ್ ಆಯ್ತಿರ್ಲಿಲ್ಲ. ದುಡ್ಡು ಕಲರ್ ಫೋಟೋ ಬೇಕು ಅಂತ ಕೇಳಿದ್ರೆ ವರ್ಕೌಟ್ ಆಯ್ತಿರ್ಲಿಲ್ಲ. 10 ಜನ ಕಾಯ್ಕೊಂಡು 10 ಜನ ತಗೊಂಡೋಗಿ ಮೈಸೂರಿಗೆ ಹೋಗಿ ಪ್ರಿಂಟ್ ಹಾಕ್ಸ್ಕೊ ಬಂದು ಕೊಡ್ತಿದ್ದೋ. ಬಟ್ ಈಗೆಲ್ಲ ಡಿಜಿಟಲ್, ಏನ್ ಫಾಸ್ಟರ್ ಆಫ್ ಸೆಕೆಂಡ್ ಕರೆಕ್ಟ್ ಆಗಿ ಫೋಟೋ ತೆಗೆದು 3 minutes ಅಲ್ಲಿ ಫೋಟೋ ಕೊಡ್ಬೋದು. ಅಷ್ಟು ಟೆಕ್ನಾಲಜಿ ಬೆಳೆದಿದೆ. ಆಮೇಲೆ ಮೊದಲು ಲ್ಯಾಬ್ ಪ್ರಿಂಟ್ ಅಂತೆಲ್ಲ ಇತ್ತು, ಎಲ್ಲಾ ಕೂಡ ಒಳ್ಳೆ ಫೈನ್ ರಿಸಲ್ಟ್ ಬರ್ತದೆ. ಒಳ್ಳೊಳ್ಳೆ ಕ್ಯಾಮ್ರಾಗಳು ಬಂದಿದೆ. ಅದೇ ತರ ದುಡ್ಡು ಅಷ್ಟೇ. ಅವಾಗೇನೋ ಒಂದು 20-30 ಸಾವಿರ ಹಾಕ್ಬಿಟ್ರೆ ಒಳ್ಳೆ ಕ್ಯಾಮ್ರಾ. ಇವಾಗ ಏನ್ ಗೊತ್ತಾ, ಇವಾಗ ಆಗ್ತಾ ಇನ್ನೊಂದು ತಿಂಗಳಿಗೆ ಹೊಸ ಮಾಡಲ್ ಬಿಡ್ತಾರೆ. ದುಡ್ಡು ಜಾಸ್ತಿ, 1.5 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ. ಒಳ್ಳೆ ಕ್ಯಾಮ್ರಾ, ಒಳ್ಳೆ ಫ್ರೀ ವೆಡ್ಡಿಂಗ್ ಎಲ್ಲ ಮಾಡ್ಬೇಕು ಅಂದ್ರೆ 8ರಿಂದ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ತುಂಬಾ ಕಾಸ್ಟ್ಲಿ ದುನಿಯಾ ಆಗ್ಬಿಡ್ತು ಫೋಟೋಗ್ರಫಿ ಈಗ. ಮೊದ್ಲು ಹಂಗಿರ್ಲಿಲ್ಲ. ಒಂದು FM10 ಕ್ಯಾಮ್ರಾ ತಗೊಂಡ್ರೆ 10 ವರ್ಷ 12 ವರ್ಷ ಹೊಡಿತಾ ಇದ್ನು, ಸಂಪಾದನೆ ಮಾಡ್ತೀವಿ. ಬಟ್ ಈಗ ಹಂಗಿಲ್ಲ. ಇವಾಗೆಲ್ಲ ಟೆಕ್ನಾಲಜಿನೂ ಫಾಸ್ಟು, ದುಡ್ಡು ಫಾಸ್ಟು, ಮನುಷ್ಯನೂ ಫಾಸ್ಟು, ಎಲ್ಲ ಫಾಸ್ಟ್ ಹಂಗಾಗ್ಬಿಟ್ಟಿದೆ ಜೀವನ. ಕಸ್ಟಮರ್ ಮೇಲೂ ಎಫೆಕ್ಟ್ ಬೀಳುತ್ತಾ ಇದು ಕ್ಯಾಮ್ರಾ? ಏನ್ ಗೊತ್ತಾ ಸರ್, ಬರೆಯ ಪೆನ್ ಎಲ್ಲ ಮುಖ್ಯ, ಬರೆಯ ಬರವಣಿಗೆ ಮುಖ್ಯ. ಕೆಲವರು ನಮ್ಗೆ ಆ ಕ್ಯಾಮ್ರಾದಲ್ಲಿ ತಕೊಡಿ, ಈ ಕ್ಯಾಮ್ರಾದಲ್ಲಿ ತಕೊಡಿ ಅಂತಾರೆ. ಯಾವತ್ತು ಇಲ್ಲಿ ಕ್ಯಾಮ್ರಾ ವರ್ಕ್ ಅಲ್ಲ, ಅದು ಕ್ಯಾಮ್ರಾ ಮೆನ್ ಕರೆಕ್ಟ್ ಆಗಿದ್ರೆ ಯಾವ ಕ್ಯಾಮ್ರಾದಲ್ಲಿ ಅವ ಒಳ್ಳೆ ಛಾಯಾಚಿತ್ರ ತೆಗಿ ಬರುತ್ತೆ. ಜೀವನ ನಶ್ವರ, ಫೋಟೋ ಶಾಶ್ವತ. ಏನು ಗೊತ್ತಿಲ್ಲ ನಿಮ್ಗೆ, ಒಳ್ಳೆ 10 ಲಕ್ಷ ರೂಪಾಯಿ ಕ್ಯಾಮ್ರಾ ನಿಮ್ ಕೈಲಿ ಕೊಟ್ಬಿಟ್ರೆ ನೀವು ತೆಗಿತೀರಾ? ಗೊತ್ತಾ? ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ಮನ್ಸು ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಾನು ಈ ಕ್ಯಾಮ್ರಾದಲ್ಲೇ ತೆಗಿಸ್ಬೇಕು. ಕೆಲವ್ರು ಅಂತಾರೆ ನಮ್ಗೆ ಇಂಥ ಕ್ಯಾಮ್ರಾದಲ್ಲೇ ತಗೊಡಿ ಶೂಟ್ ಅಂತ. ನಾವ್ ಹೇಳ್ತೀವಿ ಮೇಡಮ್, ಯಾವತ್ತು ಹುಡುಗಿನ ಕೇಳ್ತಾರೆ ಬಂದು ಇಂಥ ಕ್ಯಾಮ್ರಾ ತೆಗಿರಿ ಅಂತ ಕೇಳ್ತಾರೆ. ಅದಕ್ಕೆ ನಾವ್ ಹೇಳ್ತೀವಿ ನೋಡ್ರಿ ಮೇಡಮ್, ಬರೆಯ ಹ್ಯಾಂಡ್ ರೈಟಿಂಗ್ ಮುಖ್ಯ, ಬರೆಯ ವ್ಯಕ್ತಿ ಮುಖ್ಯ. ನಿಮ್ಗೆ ಪೆನ್ ಮುಖ್ಯ ಇಲ್ಲ. 1 ಲಕ್ಷ ರೂಪಾಯಿ ಪೆನ್ ಕೊಟ್ರು ಹ್ಯಾಂಡ್ ರೈಟಿಂಗ್ ಬರೆಯಲ್ಲ ಅಂದ್ಮೇಲೆ ಕೋಳಿ ಕಣ ಕೀತ್ತಾನೆ ಅವನು, ಅಲ್ವಾ? ಅದೇ ಸುಂದರವಾಗಿ ಬರೆಯೋನು 1 ರೂಪಾಯಿ ಪೆನ್ ಕೊಟ್ರು ಸುಂದರವಾಗಿ ಬರೀತಾನೆ. ಆತರ ಇಲ್ಲಿ ಕ್ಯಾಮ್ರಾ ಯಾವ್ದಕ್ಕೂ ಬರೋದಿಲ್ಲ, ವ್ಯಕ್ತಿನೇ ಮುಖ್ಯ. ಅವನು ಒಳ್ಳೆ ಫೋಟೋಗ್ರಾಫರ್ ಇದ್ರೆ ಯಾವ ಕ್ಯಾಮ್ರಾ ಆದ್ರೂ ಒಳ್ಳೆ ಚಿತ್ರಗಳನ್ನ ತೆಗಿಬಲ್ಲ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಯಾವತ್ತು ನೀವು ಕ್ಯಾಮ್ರಾ ಮೆನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ, ಕ್ಯಾಮ್ರಾ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಗ್ರಾಹಕರು. ಕ್ಯಾಮ್ರಾ ಮೆನ್ ಚೆನ್ನಾಗಿತ್ತು ಅಂತಂದ್ರೆ ನಿಮ್ಗೆ ಫೋಟೋ ಸುಂದರವಾಗಿ ಬರುತ್ತೆ. ನಿಮ್ಮ ಮದುವೆ ಫೋಟೋಸ್ಗಳಾಗ್ಲಿ, ನಿಮ್ಮ ಶುಭ ಸಮಾರಂಭ ಫೋಟೋಸ್ಗಳಲ್ಲಿ. ಅದಕ್ಕಿಂತ ಹೆಚ್ಚು ಮುಖ್ಯ ಅಂತಂದ್ರೆ ವ್ಯಕ್ತಿತ್ವನೂ ಮುಖ್ಯ. ಒಳ್ಳೆ ಫೋಟೋಗ್ರಾಫರ್ ಅಲ್ಲಿ ಒಳ್ಳೆ ಗುಣಗಳು ಇರಬೇಕು. ಒಳ್ಳೆ ಕಸ್ಟಮರ್ನ ಒಳ್ಳೆ ರೀತಿಲಿ ಮಾತಾಡಿಸ್ಬೇಕು, ಒಳ್ಳೆ ರೀತಿಲಿ ಖುಷಿ ಕೊಡ್ಬೇಕು. ಎಲ್ಲರನ್ನು ಮಾತಾಡ್ಸ್ಕೊಂಡು ವಿಶ್ವಾಸದಲ್ಲಿ ಮಾಡ್ಕೊಂಡು ಒಳ್ಳೆ ಫೋಟೋಗಳು ತೆಗೆದ್ರೆ ಅದು ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಈಗ ಮೊದ್ಲೆಲ್ಲ ಕ್ಯಾಮ್ರಾ ಮೆನ್ಗಳಿದ್ರು, ಇವಾಗ ಕ್ಯಾಮ್ರಾ ವುಮೆನ್ಗಳು ಬಂದ್ಬಿಟ್ಟಾರಲ್ಲ. ಯಾಕಂದ್ರೆ ಸಮಾನತೆ ಅಲ್ವಾ? ನಾವು ಮಹಿಳೆಯರನ್ನ ಸಮಾನತೆ ಕೊಡ್ಬೇಕು ಅಂತ ಅವಾಗ್ಲೇ ಬಸವಣ್ಣವ್ರ ಇದ್ ಕಾಲದಲ್ಲೇ ಅದನ್ನ ಹೇಳ್ಬಿಟ್ಟಿದ್ದಾರೆ. ಭಕ್ತಿ ಭಂಡಾರಿ ಬಸವಣ್ಣವ್ರು ಹೇಳಿದರೆ ಮಹಿಳೆಯರು ಕೂಡ ಸಮಾನರು ಅಂತ. ಅವರು ಬರ್ಲಿ, ಏನ್ ತೊಂದ್ರೆ ಇಲ್ಲ, ಮಾಡ್ತಾರೆ, ಅದ್ರದ್ದೇನ್ ತೊಂದ್ರೆ ಇಲ್ಲ. ಪರ್ಫಾರ್ಮೆನ್ಸ್ ಯಾವ ತರ ಇದೆ ನೋಡ್ರಿ. ಹೊಸದಾಗಿ ಒಬ್ಬೊಬ್ರು ಸ್ವಲ್ಪ ಜನ ಫ್ಯಾಷನ್ಗೋಸ್ಕರನೇ ಬರ್ತಾರೆ, ಪ್ರೊಫೆಷನಲ್ ಆಗಿ ತಗೊಳಲ್ಲ, ಫ್ಯಾಷನ್ಗೋಸ್ಕರ ಬರ್ತಾರೆ. ಅವರಿಂದ ಏನಾರ ಎಫೆಕ್ಟ್ ಇದೆಯಾ? ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಒಂದು ಬಂದ್ಬಿಟ್ಟೈತೆ ನಮ್ಗೆ.
ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಆನ್ಲೈನ್ ಅನ್ನೋದು ಬಂದ್ಬಿಟ್ಟೈತೆ. ಬಟ್ ಆನ್ಲೈನ್ ಎಷ್ಟು ವರ್ಕ್ ಐತೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅವರು ಡೆಲಿವರಿ ಕೊಡ್ತಾರ. ಮದ್ವೆ ಈಗ ನಾವು ಇಂಥವ್ರು ಇಂಥ ಅಂಗಡಿ ಇದೆ ಹೋಗಿ ಮಾತಾಡ್ಸ್ಬೋದು, ದುಡ್ಡು ಕಾಸು ಕೊಡ್ಬೋದು ಧೈರ್ಯವಾಗಿ. ಈ ಆನ್ಲೈನ್ ಇರೋರ್ಗೆ ಅವ್ರು ಸಿಗ್ತಾ ಹೋದ್ರೆ ಎಲ್ಲಿ ಹುಡುಕ್ತೀರ ಅವ್ರನ್ನ? ಆನ್ಲೈನ್ ಅವ್ರನ್ನ ಯಾವ್ದೋ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ, ಹುಡ್ಕೊಂಡು ಹೋಗಕ್ಕಾಗುತ್ತಾ? ನಮ್ದು ಸ್ಟುಡಿಯೋ ಅದಾದ್ರೆ 20 ವರ್ಷ ಸ್ಟುಡಿಯೋ ಇಂಥವ್ರು ಇದೆ, ಬರ್ತಾರೆ ಮಾಡ್ಕೊಂಡು ಹೋಗ್ಬೋದು. ಅದರಿಂದ ಆದಷ್ಟು ಆನ್ಲೈನ್ ಗಿಂತ ಆಫ್ಲೈನ್ ಸ್ಟುಡಿಯೋದವ್ರನ್ನ ನೀವು ಪ್ರೋತ್ಸಾಹಿಸ್ತೀವಿ ಅಂತ ಈ ಬುಕ್ ಕೇಳ್ಕೊತೀನಿ. ಈಗ ಮದುವೆಗಳಿಗೆ ಹೋಗ್ತೀರಾ ಒಂದು ಫೋಟೋ ತೆಗಿಯಕ್ಕೆ, ಆ ಪ್ರೋಸೆಸ್ ಹೆಂಗಿರುತ್ತೆ ಸರ್? ಪ್ರೋಸೆಸ್ ಹೆಂಗಿರುತ್ತೆ ಅಂತಂದ್ರೆ, ನಾವು ಮದುವೆ ಸ್ಟಾರ್ಟ್ ಅಂತ ಹಿಡಿದು ಕೊನೆ ತನಕ ಎಲ್ಲಾ ಚಿತ್ರಗಳನ್ನು ಒಂದು ಬಿಡದೆ ತರ ಕಸ್ಟಮರ್ ಕೊಡ್ಬೇಕು ಅಂತ ಕಾತುರತೆ ಇರ್ತಾರೆ. ಆದ್ರೆ ಮದುವೆ ಮನೆಯವ್ರು ಮಾತಾಡಲ್ಲ, ಮದುವೆಗೆ ಬಂದಿರೋರು ನಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡ್ಬೋತಾರೆ ಸರ್. ಏನೋ ಒಂದು ಒಳ್ಳೆ ತಾಲಿ ಕಟ್ಟೋ ಟೈಮಲ್ಲಿ ಒಂದು ಒಳ್ಳೆ ಫೋಟೋ ತೆಗ್ದಿರೋಣ, ಯಾವ್ದೋ ಒಂದು ನಮ್ಮ ಮನ್ಸಿಗೆ ಬಂದಿರುತ್ತೆ ಈ ಆಂಗಲ್ ತೆಗಿಬೇಕು ಅಂತ. ಏನ್ ಮಾಡ್ತಾರೆ ಅವರು? ಯಾವ್ದೋ ಒಂದ್ 3-4 ಮದುವೆ ಇರ್ತದೆ, ಅವ್ರಿಗೆ ಅರ್ಜೆಂಟ್ ಆಯ್ತಿರುತ್ತೆ. ಅವ್ರು ಅರ್ಜೆಂಟ್ ಅಲ್ಲಿ ನಮ್ ಕೆಲಸ ಮಾಡಕ್ಕೆ ಬಿಡಲ್ಲ. ಅಯ್ಯೋ ಟೈಮ್ ಆಗ್ಬಿಡುತ್ತೆ, ಅಯ್ಯೋ 8 ಗಂಟೆ ಆಗ್ಬಿಡ್ತು, ದಾರಕ್ ಟೈಮ್ ಆಗ್ಬಿಡುತ್ತೆ, ಅಯ್ಯೋ ಜನಗಳೆಲ್ಲ ಹೊರ್ಟೋಯ್ತಾರೆ. ನಾವು ಯಾರೋ ಅವ್ರ ಮನೆಯವ್ರು ಇರ್ಬೇಕು ಅಂತ ಅವ್ರಿಗೆ ಏನು ಅಲ್ಲ. ಅವ್ನ್ ಯಾವ್ದೋ ಒಂದ್ ಮದುವೆ ಇರುತ್ತೆ, ಯಾವ್ದೋ ಒಂದ್ 3 ಮದುವೆ ಇರುತ್ತೆ, 3 ಕಾರ್ಡ್ ಕೊಟ್ಬಿಟ್ಟಿರ್ತಾರೆ. ಅಲ್ಲಿ ಹೋಗೋಕ್ಕೋಸ್ಕರ ನಮ್ ಕೆಲಸನೆಲ್ಲ ವೇಸ್ಟ್ ಮಾಡ್ತಾರೆ. ದಯವಿಟ್ಟು ಆತರ ಮಾಡ್ಬೇಡಿ. ನಿಮ್ಗೆ ಅರ್ಜೆಂಟು ನೀವು ಹೋಗ್ಬೇಕು ಅಂತಂದ್ರೆ ಯಾರು ಅಪ್ಪನ ಕೈಲೋ ಅವ್ರ ಅಮ್ಮನ ಕೈಲೋ ನಿಮ್ ಸ್ನೇಹಿತರ ಕೈಲೋ ಅಪ್ಪ ನಮ್ 3 ಮದುವೆ ಇದೆ, ದಯವಿಟ್ಟು ಅವ್ರ ಹತ್ರ ಕೊಟ್ಬಿಡಿ ಅಂತ ಅನ್ಬಿಟ್ಟು ಡಿಸ್ಟರ್ಬ್ ಮಾಡ್ಬೇಡಿ. ಯಾವ ಮದುವೆಗೆ ಹೋಗಿ ನಮ್ಗೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಬೇರೆ ಕಸ್ಟಮರ್ಗಳದು ನಮ್ಗೆ ತೊಂದರೆ ಇದೆ. ಅವಾಗ ತೊಂದರೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅವರು ಅಂತಂದ್ರೆ ಫೋಟೋಸ್ಗಳನ್ನ ಸರಿಯಾಗಿ ನಮ್ಮನ್ನ ತೆಗಿಯಕ್ಕೆ ಬಿಡೋದಿಲ್ಲ. ಅದರಿಂದ ದಯವಿಟ್ಟು ನಾನು ಗ್ರಾಹಕರಿಗೆ ಹೇಳೋದು, ಮದುವೆಗೆ ಬಂದಿರೋರ್ಗೆ ದಯವಿಟ್ಟು ಫೋಟೋಗ್ರಾಫರ್ಗೆ ತೊಂದರೆ ಕೊಡ್ಬೇಡಿ. ಯಾಕಂತಂದ್ರೆ ನಾವು ಒಳ್ಳೊಳ್ಳೆ ಫೋಟೋಸ್ಗಳನ್ನ ತೆಗೆದು ಕೊಟ್ಟು ನಿಮ್ಗೆ ಒಳ್ಳೊಳ್ಳೆ ರೀತಿಲಿ ಒಳ್ಳೊಳ್ಳೆ ಫೋಟೋಸ್ಗಳನ್ನ ಕೊಡ್ಬೇಕು ಅಂತ ಆಸೆ ಇಟ್ಕೊ ಬಂದಿರ್ತೀವಿ. ನಿಮ್ ಫ್ಯಾಮಿಲಿ ನೋಡ್ರಿ, ಒಂದು ಫ್ಯಾಮಿಲಿ ಒಬ್ಬರನ್ನು ಬಿಡದೆ ತೆಗಿಬೇಕು ಅನ್ನೋ ಆಸೆ ಇರ್ತದೆ. ನಾವು ಭಾಗವಹಿಸಿರ್ತೀವಿ, ಅಣ್ಣ ಬನ್ನಿ ಅಕ್ಕ ಬನ್ನಿ. ಏನ್ ಮಾಡ್ತಾರೆ, ಒಬ್ರು ಊಟ ಅಲ್ಲ ಅವ್ರೆ ಅಂತಾರೆ, ಒಬ್ರು ಅದೆಲ್ಲ ಹೊರಗಡೆ ಹೋಗೋರ ಅಂತಾರೆ. ಎಷ್ಟು ಕಷ್ಟ ಇರುತ್ತೆ ಅಂತಂದ್ರೆ ಏನೋ ಒಂದು ಕುತೂಹಲ. ಆ ಫ್ಯಾಮಿಲಿನೆಲ್ಲ ಒಂದು ಫ್ರೇಮಲ್ಲಿ ನೋಡ್ಬೇಕು ಅಂತಂದ್ರೆ ನನಗೆ ಫಸ್ಟ್ ಖುಷಿ ಕೊಡುತ್ತೆ. ಅಂದ್ರೆ ಆ ಮನೆಯವ್ರಿಗೆ ಎಷ್ಟು ಖುಷಿ ಕೊಡ್ಬೋದು. ಒಂದು ಫ್ಯಾಮಿಲಿನೆಲ್ಲ ಒಂದೇ ಫ್ರೇಮಲ್ಲಿ ನೋಡ್ಬೇಕು ಅನ್ನೋದು ಅದೊಂಥರ ಅದ್ಭುತ. ಯಾಕಂದ್ರೆ ಒಂದು ದೊಡ್ಡ ಫ್ಯಾಮಿಲಿ ಇರ್ತದೆ, 20 ಜನ 30 ಜನ ಕುಟುಂಬದವರು ಒಂದೇ ಸರಿ ಸೇರ್ಬೇಕು ಅಂತಂದ್ರೆ ಅದು ಮದುವೆ ಒಂದೇ. ಅದ್ ಬಿಟ್ರೆ ಸತ್ತಾಗ ನೀವು ಫ್ಯಾಮಿಲಿ ಫೋಟೋ ತೆಗಿಸ್ಕೊಳಕ್ ಆಗಲ್ಲ. ನೀವು ವಿವಾಹ ಸಮಾರಂಭದಲ್ಲೇ ತೆಗಿಸ್ಕೋಬೇಕು. ಅದಕ್ಕೋಸ್ಕರ ಆ ಒಂದು ಗೂಡು, ಆ ಜೇನುಗೂಡು ಇದೆಯಲ್ಲ, ಜೇನುಗೂಡು ಸಂಸಾರನ ಒಂದ್ ಒಳ್ಳೆ ಫೋಟೋ ಮಾಡಿ ಫ್ರೇಮ್ ಮಾಡಿದ್ರೆ ಯಾವಾಗ್ಲಾದ್ರೂ ತುಂಬಾ ಬೇಜಾರಾದಾಗ ಆ ಫೋಟೋ ನೋಡ್ತಾ ಇದ್ರೆ ಏನೋ ಒಂಥರ ಹಳೆಯದೆಲ್ಲ ನೆನಪಾಗುತ್ತೆ, ತುಂಬಾ ಖುಷಿ ಆಗುತ್ತೆ. ಏನಪ್ಪಾ ಅಕಸ್ಮಾತ್ ಆ ಫೋಟೋದಲ್ಲಿ ನಾನು ಆತರ ಆಗದ್ ಬೇಡ, ಯಾರು ತೀರ್ಕೊಂಡಾಗ ನೋಡಿ ಹೆಂಗಿದ್ದು ಒಂದು ಸವಿ ನೆನಪನ್ನೆಲ್ಲ ಕುಂತ್ಕೊಂಡು ಮೆಲ್ಕಾಕ್ದಾಗ ಮನಸ್ಸಿಗೆ ಮುದ ನೀಡುತ್ತೆ. ಅದು ಯಾವಾಗ ನೋಡ್ಬೇಕು ಫೋಟೋಸ್ಗಳನ್ನ ಅಂತ ತುಂಬಾ ಬೇಜಾರಾಗಿದ್ದಾಗ ನಿಮ್ ಫ್ಯಾಮಿಲಿ ಫೋಟೋನ ಇಲ್ಲಿ ಮದುವೆ ಫೋಟೋ ನೋಡಿ ಅದು ಸಿಕ್ಕಂತ ಮನಸ್ಸಿಗೆ ಸಿಗಂತ ಮುದ ಇನ್ಯಾವುದಲ್ಲೂ ಸಿಗಲ್ಲ. ನಿಮ್ ತುಂಬಾ ಬೇಜಾರಾಯ್ತಾ, ಒಬ್ರೇ ಕುಕ್ಕಿದ್ದೀರಾ ಏಕಾಂಗಿಯಾಗಿ, ಮನ್ಸಿಗೆ ಬೇಜಾರಾಗಿದ್ಯಾ, ನಿಮ್ ಹಳೆ ಫೋಟೋ ನೋಡಿ ನಿಮ್ಗ ಎಷ್ಟು ಮೈಂಡ್ ಫ್ರೆಶ್ ಆಗುತ್ತೆ ಅಂತಂದ್ರೆ ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ನಾನು ಅಷ್ಟೇ ತುಂಬಾ ಬೇಜಾರಾದಾಗ ನಮ್ಮ ಹಳೆ ಫೋಟೋಸ್ಗಳು, ಹಳೆ ಸ್ನೇಹಿತರ ಫೋಟೋಸ್ಗಳು ನೋಡ್ತಾ ಇರ್ತೀನಿ ಮೊಬೈಲ್ಗಳಲ್ಲಿ, ಆಲ್ಬಮ್ಗಳಲ್ಲಿ. ಏನೋ ಒಂಥರ ಮುದ ನೀಡುತ್ತೆ, ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಈಗ ನೀವು ಸ್ಟುಡಿಯೋದವರು ಫೋಟೋಗ್ರಾಫರ್ಗಳು ಬರ್ತೀರಾ, ನಮ್ಗೆ ಒಂದೊಂದ್ಸರಿ ಬೇಜಾರಾಗುತ್ತೆ. ಈಗ ನಮ್ಮ ಮನೇಲೂ 1-2 ಫಂಕ್ಷನ್ಗಳನ್ನು ಮಾಡಿದ್ವಿ. ಆ ಟೈಮಲ್ಲಿ ನೀವು ಊಟಕ್ಕೆ ಹೋಗಲ್ಲ, ತುಂಬಾ ಲೇಟ್ ಆಗಿರುತ್ತೆ. ಪಾಪ ನಿಮ್ ಜೊತೆಗೂ ಬಂದಿರ್ತಾರೆ, ಹೊಸ ಹುಡುಗರುಗಳು ಕರ್ಕೊಂಡ್ ಬಂದಿರ್ತಿದಾರೆ. ಅವ್ರಗಳಿಗೆ ಇದೇನಪ್ಪ ಇಲ್ಲಿಗೆ ಬಂದ್ಬಿಟ್ಟಿದೀವಿ, ಅಣ್ಣ ಊಟನೂ ಕೊಡ್ಸಲ್ಲ. ಕ್ಯಾಶುವಲ್ ಆಗಿ ನಮ್ಮ ಲೋಕಲ್ ಹುಡುಗರುಗಳೇ ಹಂಗ ಅನ್ಕೊಬಿಡ್ತಾರೆ. ನಿಮಗ್ ಗೊತ್ತಿರುತ್ತೆ ಆ ಕಷ್ಟಗಳು, ಆ ಹುಡುಗರಿಗೆ ಏನ್ ಹೇಳ್ತೀರಾ? ನಾವು ನೋಡ್ರಿ, ನಾವು ಮೊದ್ಲು ಊಟಕ್ಕೆ ಫಸ್ಟ್, ನಾವ್ ಯಾವತ್ತು ಊಟಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದಿಲ್ಲ. ನಮ್ದೇನು ಗೊತ್ತಾ, ಮದುವೆ ಸ್ಟಾರ್ಟ್ ಆಗಿಂದ ಕೊನೆ ಗಂಟ ಅವ್ರ ಅಪ್ಪ ಅಮ್ಮ ಇವ್ರ ಅಪ್ಪ ಅಮ್ಮ ತೆಗೆದ್ಬಿಟ್ರೆ ಏನೋ ಒಂಥರ ಖುಷಿ. ಫ್ಯಾಮಿಲಿ ತೆಗೆದ್ಬಿಟ್ಟು ಹುಡುಗ ಹುಡುಗಿ ಕಪಲ್ಸ್ ಸಿಂಗಲ್ಸ್ ತೆಗೆದ್ಬಿಟ್ರೆ ನಮ್ಗೆ ಊಟ ಮಾಡಿದಷ್ಟು ಸಂತೋಷ ಆಗುತ್ತೆ. ಅದು ನಾವು ಊಟಕ್ಕೋಸ್ಕರ ಯಾವತ್ತು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಆದ್ರೆ ಹುಡುಗರುಗಳಿಗೆ ಹೇಳೋದೇ ಅಂತಂದ್ರೆ ಒಂದ್ 5 ನಿಮಿಷ ಒಂದ್ ಸ್ಪೇರ್ ಇರ್ತಾರೆ. ಮೊದಲ ತರ ಅಲ್ಲ, ಈಗ ಹೋಗಿ ಊಟ ಮಾಡ್ಕೊಂಡ್ ಬನ್ರಪ್ಪ ಅಂತ ಹೇಳ್ತೀನಿ. ಮೊದ್ಲು ಹೆಂಗಿತ್ತು ಅಂತಂದ್ರೆ ತುಂಬಾ ಹಳೆ ಒಂದ್ 10 ವರ್ಷದ ಹಿಂದೆ ಹೆಂಗಿತ್ತು ಅಂದ್ರೆ ಫಸ್ಟ್ ಫೋಟೋಗ್ರಾಫರ್ಗೆ ಮಜ್ಜಿಗೆ ತಂದ್ಕೊಡಿ ಅಂದ್ಬಿಟ್ಟು ಮಜ್ಜಿಗೆ ತಂದು ಕೊಡ್ತಿರೋ, ಅಟ್ಲೀಸ್ಟ್ ಇಲ್ಲ ಊಟ ಮಾಡ್ಕೊಂಡು ಹೋಗಿ ಅಂತಿರೋ. ಇವಾಗ ಆತರ ಏನಿಲ್ಲ, ಬಂದವನೆ ದುಡ್ಡು ಕೊಡಲ್ವಾ ತೆಗಿತಾರೆ. ನೀವು ಊಟ ಮಾಡಿದ್ರಪ್ಪ, ನೀವು ತಿಂಡಿ ಮಾಡಿದ್ರಪ್ಪ, ನೀವು ಕಾಫಿ ಕುಡಿದ್ರಪ್ಪ, ನಿಮ್ಗೊಂದು ರೂಮ್ ಕೊಟ್ನಪ್ಪ, ಏನು ಇಲ್ಲ, ಏನೋ ದುಡ್ಡು ಕೊಟ್ಟಿದೀನಿ ಕ್ಲೋಸ್. ಬಟ್ ಮೊದ್ಲು ಹಳೆ ಸಂಸ್ಕೃತಿ ಅದೆಲ್ಲ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಫೋಟೋಗ್ರಾಫರ್ನ ಅವ್ರ ಮನೆ ತರನೇ ಟ್ರೀಟ್ ಮಾಡ್ತಾ ಇದ್ರು. ಪ್ರತಿಯೊಬ್ಬರನ್ನು ಕೂಡ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳ್ತಿರು. ತುಂಬಾ ಬಿಸಿ ಇತ್ತು ಅಂತಂದ್ರೆ ಮಜ್ಜಿಗೆ ತಂದು ಕೊಡೋದು, ನಾವೇ ತಗೋಗ್ ಕೊಡ್ತೀನಿ, ನಾಳೆ ಮಜ್ಜಿಗೆ ಬೇಕಾ ಅಂದ್ಬಿಟ್ಟು ತಗೋ ಹೋಗ್ತೀನಿ. ಅದೆಲ್ಲ ಆತರ ಎಲ್ಲ ಇತ್ತು. ಬಟ್ ಈಗ ಅವಾಗ ಅವೆಲ್ಲ ಇಲ್ಲ.